ಈಗ ನನ್ನ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಹಾ ನಮಸ್ತೆ. ಮಂಡ್ಯ ಜಿಲ್ಲೆ ಒಂಥರ ಶಾಂತ ಸ್ವಭಾವದ ಜಿಲ್ಲೆ. ಕಾವೇರಿ ಹೋರಾಟ ಬಿಟ್ಟರೆ ಮತ್ತೆ ಯಾವುದೂ ಕೂಡ ನಮ್ಮಲ್ಲಿ ಆಗದೇ ಇರೋ ಇತಿಹಾಸ ಇಲ್ಲ. ಹ್ಮ್. ಬಟ್ ಯಾಕೆ ಇತ್ತೀಚೆಗೆ ಮೊನ್ನೆ ಮಂಡ್ಯ, ಕೆರಗೋಡು ಘಟನೆ, ನಾಗಮಂಗಲ ಘಟನೆ, ಇವತ್ತು ಮದ್ದೂರು ಏನಾಗ್ತಾ ಇತ್ತು ಜಿಲ್ಲೆಯಲ್ಲಿ ಅಂತ? ಬಿಜೆಪಿ ಅವ್ರಿಗೆ ಸರ್ಕಾರದ ಯಾವುದು ವೈಫಲ್ಯತೆ ಸಿಗ್ತಾ ಇಲ್ಲ. ಆಡಳಿತದ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವ್ರಿಗೇನು ತಪ್ಪು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಹ್ಮ್ ಸೊ ಸಕ್ಸಸ್ಫುಲ್ ಆಗಿ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಜನಪರ ಕೆಲಸ ಮಾಡ್ತಾ ಇದೆ. ಹ್ಮ್ ಸೊ ಅವ್ರಿಗೆ ಈ ಕೋಮುಗಲಭೆ ಬಿಟ್ಟು ಬೇರೆ ಏನೋ ಅವಕಾಶ ಇಲ್ಲ ಅವ್ರ ಮುಂದೆ. ಅವ್ರಿಗೆ ಈಗ ನಿನ್ನೆ ನಡೆದಿರೋ ಇನ್ಸಿಡೆಂಟ್ ಇಷ್ಟೇನೆ. ಹ್ಮ್ ಸೊ ಶಾಂತಿಯುತವಾಗಿ ಹೋಗ್ತಾ ಇದೆ. ಹೋಗೋ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮಸೀದಿ ಕಡೆಯಿಂದ 2 ಕಲ್ಲು ಬಿದ್ದಿದೆ, ಇಲ್ಲ ಅಂತಲ್ಲ. ಹ್ಮ್ ಸೊ ಅದು ಡೈರೆಕ್ಟ್ ಆಗಿ ಹೊಡೆದಿಲ್ಲ, ಹ್ಮ್ ಯಾವ್ದೋ ಇಂಡೈರೆಕ್ಟ್ ಆಗಿ ದೂರದಿಂದ ಹೊಡೆದಿದ್ದಾರೆ. ಹ್ಮ್ ಆ ಹೊಡೆದ ತಕ್ಷಣ FIR ಹಾಕಿ 21 ಜನ ಮುಸ್ಲಿಂನ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣ ಸಮರ್ಪಣೆಗೆ ಅರೆಸ್ಟ್ ಮಾಡಿದ್ದೀರಿ ಆಗ್ಲೇ? ಅರೆಸ್ಟ್ ಮಾಡಿದೆ. ಆಮೇಲೆ ಇದರಲ್ಲಿ ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡಿಲ್ಲ. ಓಕೆ. ಹ್ಮ್ 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 ಸೊ ಓನ್ಲಿ ಒನ್ ಸೈಡ್ ಆಗಿದೆ, ಮುಸ್ಲಿಮ್ಸ್ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಆದ್ರೂ ಕೂಡ ಪ್ರತಿಭಟನೆ ಆದ್ರೂ ಪ್ರತಿಭಟನೆ ಮಾಡ್ಲಿ, ಒಂದ್ ಮೆಮೊರಂಡಮ್ ಕೊಟ್ಟು ಇನ್ನೂ ಹೆಚ್ಚಿನ ಎನ್ಕ್ವೈರಿ ಆಗ್ಬೇಕು, ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಕ್ರಮ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರೆ ತಪ್ಪೇನಿಲ್ಲ. ಬಟ್ ಆದ್ರೆ ಅದನ್ನೇ ಇನ್ನೊಂದು ಪ್ರೊವೋಕ್ ಮಾಡುವಂತ, ಇನ್ನೊಂದು ಕಮ್ಯುನಲ್ ಇಶ್ಯೂ ಮಾಡೋ ತರ ನಿಂತಿದ್ದಾರೆ ಅಂದ್ರೆ ಇವ್ರ ಮನಸ್ಥಿತಿ ಏನು? ಈಗ ಒಂದ್ ವಿಷಯ ಅಂತಂದ್ರೆ, ನೀವಾಗ್ಲೇ ಕಳೆದ ಬಾರಿ ಈ ತರ ಘಟನೆ ಆದ್ಮೇಲೆ ಎಚ್ಚೆತ್ಕೊಂಡು ಎಲ್ಲಾ ಕಡೆ ಬಿಗಿ ಬಂದೋಬಸ್ತ್ ಎಲ್ಲ ಮಾಡಿದಿರಿ. ಇಷ್ಟಾಗಿಯೂ ಕೂಡ ಕಿಡಿಗೇಡಿಗಳಿಗೆ ಇಷ್ಟೊಂದು ಧೈರ್ಯ ಯಾವ ರೀತಿ ಅಂತ? ಅದು ತಪ್ಪಿದೆ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಇನ್ನೂ ಹೆಚ್ಚಿನ ಸೀರಿಯಸ್ ಗಂಭೀರವಾಗಿ ತಗೋತೀವಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ಮಂಡ್ಯದಲ್ಲಿ ಹೇಗೆ ಅಂತಂದ್ರೆ, ಅವ್ರ ಮನೆಗೆ ಹೋಗಿ ಇವ್ರು ಊಟ ಮಾಡ್ತಾರೆ, ಇವ್ರ ಮನೆಗೆ ಹೋಗಿ ಅವ್ರು ಊಟ ಮಾಡ್ತಾರೆ, ಎಲ್ಲಾ ವ್ಯವಹಾರಿಕವಾಗಿ ಬಾಂಧವ್ಯ ಚೆನ್ನಾಗಿರೋದು. ಯಾರ್ ಕೈವಾಡ ಇದೆಯೋ ಗೊತ್ತಿಲ್ಲ ನನಗೆ. ನಾಗಮಂಗಲದಲ್ಲಿ ಮೊನ್ನೆ ನಡೆದ್ರು, ಸಂಪೂರ್ಣ ಬಂದೋಬಸ್ತ್ ಮಾಡಿ ನಾನು ಮುಸ್ಲಿಮ್ಸ್ಗೂ ರಿಕ್ವೆಸ್ಟ್ ಮಾಡಿದೆ, ಹಿಂದೂಗಳಿಗೂ ರಿಕ್ವೆಸ್ಟ್ ಮಾಡಿದೆ. ಈ ಸಲ ಆರಾಮಾಗಿ ಆಯ್ತಲ್ಲ, ಕ್ಲಿಯರ್ ಈ ಆಯ್ತಲ್ಲ? ಸಲ ಯಾರು ಪ್ರವಾಕ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದೆ, ಅವ್ರು ಅದೇ ರೀತಿ ನಡ್ಕೊಂಡ್ರು. ಸೊ ಜೊತೆಗೆ ಈಗ ಇದನ್ನ ಈ ಮದ್ದೂರ್ನಲ್ಲಿ ಬಹುಶಃ ಬಹಳ ವರ್ಷ ಆಗಿತ್ತು ಅಂತ ಕಾಣುತ್ತೆ. ನನಗ್ ಗೊತ್ತಿದ್ದಂಗೆ ಯಾವ್ದೂನು ಆ ತರದ್ ಇರ್ಲಿಲ್ಲ. ಇದನ್ನ ಸಡನ್ ಆಗಿ ಯಾರೋ ಒಂದಿಬ್ರು ಕಲ್ಲೊಡೆದಿದ್ದಾರೆ ಅಂದ್ರೆ ಇದಕ್ಕೆ ಯಾರು ಪ್ರವಾಕು, ಏನು ಇದು ಎಲ್ಲಿಂದ ಬಂತು, ಮಂಡ್ಯದವರ ಅಥವಾ ಹೊರಗಡೆಯವರ, ಇವನ್ನೆಲ್ಲ ಎನ್ಕ್ವೈರಿ ಆದಾಗ್ಲೇ ಗೊತ್ತಾಗುತ್ತಲ್ಲ. ಸೊ ಕೃಷಿ ಪ್ರಾಧಾನ್ಯತೆ ಜಿಲ್ಲೆಯಲ್ಲಿ ಕೋಮುವಾದಕ್ಕೆ ಯಾವುದೇ ಬೆಲೆ ಇರಲಿಲ್ಲ, ನೆಲೆ ಇರಲಿಲ್ಲ. ಈಗ ಅವ್ರಿಗೆ ಈ ಕೋಮುವಾದಿ ಬಿಟ್ಟು ಇನ್ನೇನು ನಮ್ಗೆ ಪಾರ್ಟಿ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ನಮ್ಮ ಅಶೋಕು, ಬಿಜೆಪಿ ನಾಯರು, ಸಂಘಟನೆಯವರು, JDSನವರು ಬಂದವ್ರೆ ಪಾಪ. ಬಟ್ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನೋಡಿ ಈ ತರ ಆಗ್ಲಿಲ್ಲ ಅಂದ್ರೆ ನಮ್ದೇನು ಇರ್ಲಿಲ್ಲ, ಬಟ್ ಈ ತರ ಆದ್ರೂ ಸಹಿಸ್ಕೊಂಡಿರ್ಬೇಕನ್ನೋ ಪ್ರಶ್ನೆಗಳನ್ನ ಅವ್ರ ಎತ್ತಾರೆ. ಆಗಿದ್ರೆ ನೀವೇ ಹೇಳಿ, ಒಂದು ಇತ್ತಿಂದಿ ಮೂವ್ಮೆಂಟ್ ಒಳಗಡೆ 21 ಜನನ ಅರೆಸ್ಟ್ ಮಾಡಿದ್ವಿ ಜಿಲ್ಲಾ ಆಡಳಿತ. ಸೊ ಇನ್ನೂ ಏನ್ ಎನ್ಕ್ವೈರಿ ಮಾಡ್ಬೇಕೋ ಅದ್ ಮಾಡಿ ಇನ್ನೂ ಕ್ರಮ ಜರುಗಿಸ್ತೀವಿ. ಸೊ ಅದಕ್ಕೆ ಅವರು ಪ್ರೋತ್ಸಾಹ ಕೊಟ್ಟು ಕ್ರಮ ತಗೊಳ್ಳಿ ಅಂತ ಹೇಳ್ಬೇಕಾ? ಅದ್ ಬಿಟ್ಟು ಮತ್ತೆ 1000 ಜನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಿ ಮತ್ತೆ ಪ್ರವಾಕ್ ಮಾಡ್ಬೇಕಾ? ಬಟ್ ಒಂದ್ ಸಂದೇಶ ಕೊಡ್ಬೋದಾ, ಶಾಂತವಾಗಿ ಇದ್ ಮಾಡಿದ್ರೆ ಈ ತರದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು? ಏನ್ ಹೇಳ್ತೀರಿ ಮಂಡ್ಯ ಜನಕ್ಕೆ ನೀವೀಗ? ಖಂಡಿತ ಇದನ್ನ ಯಾರೇ ಪ್ರವಾಕ್ ಮಾಡಿದ್ರು ಇದಕ್ಕೆ ಮನ್ನಣೆ ಕೊಟ್ಟು ಮಂಡ್ಯ ಜಿಲ್ಲೆಯ ಹಿಂದಿನಿಂದ ಬಂದಂತ ಇದನ್ನ ಕಳ್ಕೊಳ್ಳೋದು ಬೇಡ. ಮತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಮತ್ತು ಕೃಷಿಗೆ ಪ್ರಧಾನವಾದ ಜಿಲ್ಲೆ. ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯ ಸಾರ್ವಜನಿಕರ ಬಂಧುಗಳಲ್ಲಿ ಕಮ್ಯುನಲ್ ಇಶ್ಯೂಸ್ನ ನಾವು ಮುಂದುವರ್ಸೋದು ಬೇಡ ಅನ್ನೋದು ನನ್ನ ವಿನಂತಿ. ಶಾಂತಿಯುತವಾಗಿ ಹೋಗ್ಲಿ, ಅವ್ರಿಗೆ ಏನೇ ತಪ್ಪಿಸ್ತಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಈಗ CM ಏನ್ ಹೇಳಿದ್ರು? ನೀವು CM ನ ಭೇಟಿ ಮಾಡಿರಿ ಅಂತ ಕೇಳ್ಬಿಟ್ಟು ಮಾಹಿತಿ ಕೊಟ್ರಿ ಅಂತ. CM ತಪ್ಪು ಮಾಡಿದವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ಆಗ್ಲಿ. ಬಟ್ ಆದ್ರೆ ಈ ಪ್ರೊವೊಕೇಶನ್ಗೆ ಅವಕಾಶ ಕೊಡೋದು ಬೇಡ ಅಂತಾರೆ. ಪ್ರೊವೊಕೇಶನ್ ನೋಡೋಣ. ಈಗ ನಾನು SP DC ಇಬ್ರು ಲೈನ್ ಅಲ್ಲಿ ಇದಾರೆ ಎವರಿ 5 minutes. ಬಟ್ ಒಂದ್ ಸ್ಥಳದಲ್ಲಿ ಅವ್ರು ಮಸೀದಿ ಮುಂದೆ ಹೋಗ್ಬೇಕು ಅಂತ ಹಠ ಮಾಡಿದಾಗ ಅಲ್ಲೊಂದ್ ಸ್ವಲ್ಪ ಲಾಠಿ ಚಾರ್ಜ್ ಸಣ್ಣದಾಗ ಆಗಿದೆ. ಅದಾದ್ಮೇಲೆ ಆ ಜಾಗದಿಂದ ಮುಂದೆ ಬಂದಿದ್ದಾರೆ. ಈಗ ಸರ್ಕಲ್ ಅಲ್ಲಿ, TB ಸರ್ಕಲ್ ಅಲ್ಲಿ ಏನು ಪ್ರತಿಭಟನೆ ಮುಗಿಸ್ತಾರ, ಅಲ್ಲಿಂದ ಮತ್ತೆ ಏನಾಗುತ್ತೆ ಅನ್ನೋದು ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡಲಿಕ್ಕೆ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ.
ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.